ರಾಷ್ಟ್ರ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ 12 ವಾರದಲ್ಲಿ ಮೋದಿ ಕ್ಯಾಬಿನೆಟ್ ರಿಷಫಲ್. ರಾಜ್ಯದ 5 ಸಚಿವರಲ್ಲಿ 2ರಿಗೆ ಕಾಕ್ ಫಿಕ್ಸ್. ಯಸ್, 2ರಿಗೆ ಕೋಕ್, ಮತ್ತೊಬ್ಬರಿಗೆ ಖುಲಾಯಿಸಲಿದೆ ಲಕ್. ಕೋಕ್ ಪಡೆದ 2ರಲ್ಲಿ ಒಬ್ಬರಿಗೆ ಬಿಜೆಪಿ ಅಧ್ಯಕ್ಷ ಸ್ಥಾನ. ಫ್ರೀಡಂ ಟಿವಿಗೆ ಬಿಜೆಪಿ ಹೈಕಮಾಂಡ್ ಮೂಲಗಳಿಂದ ಮಾಹಿತಿ ಬಂದಿದೆ. ವಿಜಯೇಂದ್ರ ಸ್ಥಾನಕ್ಕೆ ಸೋಮಣ್ಣ ನೇಮಕ ಸಾಧ್ಯತೆ ಹೆಚ್ಚಾಗಿದೆ. ಬೊಮ್ಮಾಯಿಗೆ ಕೇಂದ್ರ ಸಚಿವ ಯೋಗಾನ ಎನ್ನುವಂತಹ ಪ್ರಶ್ನೆ. ಪಕ್ಷದ ಅಧ್ಯಕ್ಷ ಸ್ಥಾನನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ನ್ಯೂಸ್. ಯಸ್, ಒಂದು ದೊಡ್ಡ ಬದಲಾವಣೆ, ರಾಜಕೀಯ ಬದಲಾವಣೆಯತ್ತ ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಒಂದು ದೊಡ್ಡ ಬದಲಾವಣೆ. ರಾಷ್ಟ್ರ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಇದಾಗಿದೆ. 2 ವಾರಗಳಲ್ಲಿ ಮೋದಿ ಕ್ಯಾಬಿನೆಟ್ ರಿಷಫಲ್ ಆಗಲಿದೆ. ರಾಜ್ಯದ 5 ಸಚಿವರಲ್ಲಿ 2ರಿಗೆ ಕೋಕ್ ಫಿಕ್ಸ್ ಆಗಿದೆ. 2ರಿಗೆ ಕೋಕ್, ಮತ್ತೊಬ್ಬರಿಗೆ ಖುಲಾಯಿಸ್ತಾ ಇದೆ ಲಕ್. ಕೋಕ್ ಪಡೆದ 2ರಲ್ಲಿ ಒಬ್ಬರಿಗೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಒಲಿದು ಬರಲಿದೆ. ಎಸ್, ಫ್ರೀಡಂ ಟಿವಿಗೆ ಬಿಜೆಪಿ ಹೈಕಮಾಂಡ್ ಮೂಲಗಳ ಇಂದ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜಯೇಂದ್ರ ಸ್ಥಾನಕ್ಕೆ ಸೋಮಣ್ಣ ನೇಮಕವಾಗುವಂತಹ ಸಾಧ್ಯತೆ ಇದೆ. ಎಸ್, ಹೌದು, ಪಿವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೊತ್ತು ಬಂದಿರುವಂತಹ ವಿಚಾರ ಈಗ ಆಲ್ರೆಡಿ ನಾವು ಮಾತನಾಡಿದ್ದೇವೆ. ಆ ಒಂದು ಸ್ಥಾನಕ್ಕೆ ಈಗ ವಿ ಸೋಮಣ್ಣ ಅವರ ಹೆಸರು ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಮೋದಿ ಅಂಗಳದಲ್ಲೂ ಕೂಡ ವಿ ಸೋಮಣ್ಣ ಅವರ ಹೆಸರು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ವಿ ಸೋಮಣ್ಣ ಅವರ ಹೆಸರು ಯಾಕಪ್ಪ ಬರ್ತಾ ಇದೆ ಮುನ್ನೆಲೆಗೆ ಅಂತ ಅಂದ್ರೆ, ವಿ ಸೋಮಣ್ಣ ಅವರ ಆ ಒಂದು ಸ್ಥಾನಕ್ಕೆ ಅವರನ್ನ ಕೂರಿಸಿದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಬಿಜೆಪಿ. ಲಿಂಗಾಯತ ನಾಯಕರೆಲ್ಲರೂ ಕೂಡ ಕೋಪದಲ್ಲೇ ಇದ್ದಾರೆ. ಲಿಂಗಾಯತ ನಾಯಕರೆಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗಿ ನಿಂತುಕೊಂಡಿದ್ದಾರೆ. ಈ ಒಂದು ಸಮಯದಲ್ಲಿ ವಿ ಸೋಮಣ್ಣ ಅವರಿಗೆ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಅವರನ್ನೆಲ್ಲರನ್ನೂ ಕೂಡ ಒಂದು ಕ್ಷಣಕ್ಕೆ ಬಾಯಿ ಮುಚ್ಚಿಸಿಕೊಳ್ಳುವಂತೆ ಮಾಡಲಾಗುತ್ತೆ ಅಥವಾ ಮಾಡಬಹುದು ಎನ್ನುವಂತಹ ಐಡಿಯಾನು ಕೂಡ ಇಟ್ಕೊಂಡಿರ್ಬೋದು ಮೋದಿ ಹಾಗೂ ಅಮಿತ್ ಶಾ. ಯಾರಿಗ್ ಗೊತ್ತು? ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೆಸರನ್ನ ಹೇಳಿದ ಮೇಲೆ ಅದು ಗೊತ್ತಾಗಬೇಕಾಗಿದೆ. ಇನ್ನು ವಿಜಯೇಂದ್ರ ವಿಚಾರಕ್ಕೆ ಬರೋದಾದ್ರೆ, ಜನಾಕ್ರೋಶ ಯಾತ್ರೆಯಲ್ಲಿ ವಿಜಯೇಂದ್ರ ಅವರು ಬ್ಯುಸಿ ಆಗಿದ್ದಾರೆ. ಯಾರಿಗ ಬರುತ್ತೆ ಆ ಒಂದು ಅದೃಷ್ಟ? ಬೊಮ್ಮಾಯಿ ಅವ್ರಿಗೋ ಅಥವಾ ಸೋಮಣ್ಣಗೋ? ಕಾದು ನೋಡ್ಬೇಕಾಗಿದೆ.